ಇರಾನ್ ಇಸ್ರೇಲ್ ಯುದ್ಧದಿಂದ ಕರ್ನಾಟಕದಲ್ಲಿ ಸಮಸ್ಯೆಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಬೆಂಗಳೂರು ನಗರದಲ್ಲಿ ಆಟೋ ಎಲ್ಪಿಜಿ ಸಂಕಷ್ಟ ಗಂಭೀರ ರೂಪ ತಾಳಿದೆ. ಕೆಲ ದಿನಗಳಿಂದ ಆಟೋ ಎಲ್ಪಿಜಿ ಸಮಸ್ಯೆ ತೀವ್ರಗೊಳ್ತಾ ಇದ್ದು ಚಾಲಕರು ಬೀದಿಗೆ ಬೀಳುವಂತಾಗಿದೆ. ಬಂಕ್ಗಳಲ್ಲಿ ಗ್ಯಾಸ್ ಕೊರತೆಯಿಂದ ಉದ್ದುದ್ದ ಸಾಲುಗಳು ಹೆಚ್ಚಾಗ್ತಾ ಇದೆ. ಇನ್ನು ಗ್ಯಾರಂಟಿ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ಆಟೋ ಚಾಲಕರು ತಮ್ಮ ಸಂಕಷ್ಟವನ್ನ ತೋಡ್ಕೊಂಡು ಕಣ್ಣೀರು ಹಾಕಿದ್ದಾರೆ. 100 ರೂಪಾಯಿನೂ ಸಂಪಾದಿಸಕ್ಕೆ ಕಷ್ಟ ಆಗ್ತಾ ಇದೆ. ಬಂಕ್ ಹತ್ರ ಬಂದ್ರೆ 500 ರೂಪಾಯಿದ ಹಾಕ್ಸಿ ಅಂತಾರೆ. 4 ಅವರ್ 5-6 ಅವರ್ ನಾವು ನಿಂತ್ಕೊಂಡ್ಬಿಟ್ಟು 500 ರೂಪಾಯಿ ತರಕ್ ಕಷ್ಟ ಆಗ್ತಾ ಇದೆ ನಮ್ಗೆ ಅಲ್ವಾ. ಮಕ್ಕಳನ್ನ ಇಟ್ಕೊಂಡು ನಾವ್ ಎಲ್ಲಿಂದ 500 ರೂಪಾಯಿ ಇವ್ರು ಫಿಕ್ಸ್ ಮಾಡ್ತಾ ಇದಾರೆ. ಇನ್ನೂ ಒಂದೊಂದು ಬಂಕ್ ಅಲ್ಲಿ ಒಂದೊಂದು ಅಮೌಂಟ್ ಪೇ ಮಾಡಿಸ್ತಾ ಇದಾರೆ. ಒಂದ್ ಬಂಕ್ ಅಲ್ಲಿ 80 ರೂಪಾಯಿ ಇದೆ, ಇನ್ನೊಂದ್ ಬಂಕ್ ಅಲ್ಲಿ 190. ಎಲ್ಲಿಂದ ತರೋಣ ಮೇಡಮ್? ಎಲ್ಲಿಂದ ಹಾಕ್ಬೇಕು ದುಡ್ಡನ್ನ? ಎಷ್ಟು ಕಷ್ಟ ಆಗ್ತಾ ಇದೆ ನಮಗೆ. ಯಾಕೆ ಸರ್ಕಾರ ಏನ್ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದಾರ? ಇವ್ರು ಏನ್ ಮಾಡ್ತಾ ಇದಾರೆ? ಇವ್ರು ಪರಿಹಾರ ಕೊಡ್ತೀವಿ ಅಂತಾರೆ. ಎಲ್ಲಿದೆ ಪರಿಹಾರ ಮೇಡಮ್? ಇವ್ರಿಗೆ ಎಲ್ಲಿ ಕೊಡ್ತಾ ಇದಾರೆ? ಕೊರೋನಾ ಟೈಮ್ ಇಂದಾನು ಪರಿಹಾರ ಕೊಟ್ರು. 7 ಲಕ್ಷ ಜನಕ್ಕೆ ಕೊಡ್ತೀನಿ ಅಂದ್ರೆ ಬರೀ 7 ಲಕ್ಷ ಜನಕ್ಕೆ. ಯಾಕಂದ್ರೆ ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಕೊಟ್ಬಿಟ್ರು. ಇವಾಗ ಕೊಡಿ ನಮಗ್ ಪರಿಹಾರ. ನಾವ್ ಏನ್ ಮಾಡೋಣ? ಮನೆ ಸಾಗ್ಸಕ್ಕೂ ಆಗ್ತಾ ಇಲ್ಲ. ಮನೆ ಬಾಡಿಗೆ ಒಂದೊಂದು ಕಟ್ಟಿಲ್ಲ ಅಂದ್ರೆ ಮನೆ ಖಾಲಿ ಮಾಡಿ ಅಂತಾರೆ. ಎಲ್ಲಂತ ಹೋಗೋದು ಮೇಡಮ್? ನಾವು ಮಕ್ಕಳು ಕರ್ಕೊಂಡು ಎಲ್ಲಂತ ಹೋಗೋದು? ತುಂಬಾ ಕಷ್ಟ ಆಗ್ತಾ ಇದೆ. ಸರ್ಕಾರದಿಂದ ಏನಾದ್ರೂ ಒಂದು ಪರಿಹಾರ ಮಾಡ್ಕೊಟ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಮ್ಮ ಮನೇಲಿ ಬಾಡಿಗೆ ಎಲ್ಲಾನು ನಮ್ ಪ್ರತಿಯೊಂದು ಈ ಆಟೋದ ಮೇಲೆನೆ ನಾವು ಡಿಪೆಂಡ್ ಆಗಿರ್ತೀವಿ. ನಮ್ಗೆ ಊಟಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ. ಮಕ್ಕಳಿಗೆ ಎಲ್ಲ ಸರಿಯಾಗಿ ಊಟ ಕೂಡ ಕೊಡಕ್ ಆಗ್ತಾ ಇದೆ. ಯಾಕಂದ್ರೆ ಇದರಿಂದ ನಾವು ದುಡ್ಡು ನಾವು ಅವ್ರಿಗೆ ನಾವು ಏನಾದ್ರೂ ಒಂದು ಕೊಡ್ಬೇಕು. ನಮ್ಗೆ ತುಂಬಾ ಭಾರಿ ಕಷ್ಟ ಆಗ್ತಾ ಇದೆ. ಸರ್ಕಾರದಿಂದ ನಿಮ್ಗೆ ಏನಾದ್ರೂ ಒಂದು ಪರಿಹಾರ ಮಾಡಿ ನಮ್ಗೆ ಏನಾದ್ರೂ ಒಂದು ಮಾಡ್ಕೊಡಿ ಪ್ಲೀಸ್. ದಯವಿಟ್ಟು ಹೆಲ್ಪ್ ಮಾಡಿ ಎಲ್ಲ ಪ್ಲೀಸ್. ನಮ್ ಮನೆಯಲ್ಲಿ ನಾವು ಒಬ್ಬರೇ ಡಿಪೆಂಡ್ ಅಲ್ಲ. ನಮ್ ಹಿಂದೆ ಇರೋ ಮಕ್ಳು, ನಮ್ಮ ಹಸ್ಬೆಂಡು, ನಮ್ ಮಕ್ಳು, ನಮ್ ಪ್ರತಿಯೊಂದು ನಮ್ ಹಿಂದೆ ನಮ್ ಎಲ್ಲಾರು ಇದ್ದಾರೆ. ಅವ್ರಿಗೋಸ್ಕರ ನಾವು ದುಡಿತಾ ಇದೀವಿ. ನಿಮ್ ಕಡೆಯಿಂದ ನಮ್ಗೆ ಏನಾದ್ರು ಒಂದು ಹೆಲ್ಪ್ ಮಾಡಿ ಪ್ಲೀಸ್ ಪ್ಲೀಸ್. ತುಂಬಾ ಧನ್ಯವಾದ. ತುಂಬಾ ಪ್ರಾಬ್ಲಮ್ ಆಗ್ತಿದೆ ಮೇಡಮ್. ಮನೆ ಬಾಡಿಗೆಗೆ ಮತ್ತೆ ಊಟಕ್ಕೆ ಒಂದೊಂದ್ಸಲ ನಾವು ಇದನ್ನ ನಂಬ್ಕೊಂಡು ಇರೋ ಕೆಲಸನಲ್ಲಿ ಎಲ್ಲೂ ನಮಗೂ ಟಾರ್ಗೆಟ್ ಆಗಿದೆ. ನನ್ನಿಂದಲೇ ಕೂರಕ್ಕೂ ಆಗಲ್ಲ, ಏನು ಮಾಡಕ್ಕಾಗಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತಿದೆ. ರಾತ್ರಿಯಿಂದ ನಿಂತ್ಕೊಂಡು ನಾವು ಗಾಡಿಯಲ್ಲಿ ಇದನ್ನ ನಂಬ್ಕೊಂಡೆ ನಾವು ಸಂಸಾರ ನಡೆಸ್ತಾ ಇರೋದು. ಈಗ ಅದೊಂದು ಕೆಲಸ ನಿಂತೋದ್ಮೇಲೆ ನಾವ್ ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ಈಗ ನಮ್ಗೆ ಲೈಫ್ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಈಗ ನೀವು ಇದ್ರಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ಕೊಟ್ರೆ ಸರ್ಕಾರ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾವು ಹೆಣ್ಮಕ್ಳು ತುಂಬಾ ಪ್ರಾಬ್ಲಮ್ ಆಗಿದೀವಿ. ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ರು ಮನೇಲಿ ತುಂಬಾ ಪ್ರಾಬ್ಲಮ್ ಗಳಿರುತ್ತೆ. ಅದ್ರಲ್ಲಿ ಈ ತರನೂ ಒಂದು ಸರ್ಕಾರ ತೊಂದರೆ ಕೊಡ್ತಾ ಇದೆ ಅಂದ್ರೆ ಈಗ ಏನಾದ್ರು ಒಂದು ಪರಿಹಾರ ಮಾಡ್ಲೇಬೇಕು. ನಮ್ಗೆ ಇವತ್ತು ಪ್ಯಾಸೆಂಜರ್ ಹತ್ರ ಸರ್ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, 10 ರೂಪಾಯಿ ಜಾಸ್ತಿ ಕೊಡಿ ಸರ್ ಅಂದ್ರೆ ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಆದ್ರೆ ಆಟೋ ಓಡಿಸಿ, ಇಲ್ಲ ಅಂದ್ರೆ ಮನೆಗೆ ಹೋಗಿ ನಿಲ್ಸುವ ಅಂತಾರೆ. ನಾವು ಆಟೋ ಓಡಿಸಿದ್ರೆ 4 ಕಾಸು, ನಾವು ಆಟೋ ಓಡಿಸಿದ್ರೆ ನಮ್ ದಿವಸದ ಸಂಪಾದನೆ. ಅದು ಇಲ್ಲ ಅಂತಂದ್ರೆ ಇವಾಗ ಏನ್ ಮಾಡಕ್ ಆಗಲ್ಲ ಅಂತದ್ರಲ್ಲಿ ಪ್ಯಾಸೆಂಜರ್ ಹಂಗ್ ಮಾತಾಡ್ತಾರೆ. ಈ ಕಡೆ ಗೌರ್ಮೆಂಟ್ ಅವ್ರು ನೋಡಿದ್ರೆ ಮುಂದಕ್ಕಂತೂ ಯಾವ್ದಕ್ಕೂ ಬರ್ತಾ ಇಲ್ಲ. ಆಟೋ ಚಾಲಕರು ಹೆಂಗಾದ್ರು ಸಾಯ್ಲಿ ಅಂತವ್ರೆ. ಇದೇ ತರ ಆದ್ರೆ ಎಲ್ಲಾರು ತಗೊಂಡೋಗಿ ಸೀದಾ ವಿಧಾನಸೌಧ ಮುಂದೆಗಡೆ ನಿಲ್ಲಿಸ್ತೀವಿ ಮೇಡಮ್ ಆಟೋನ. ಯಾವ್ದು ಸರ್ಕಾರ? ಮೋಸ ಸರ್ಕಾರ, ವೇಸ್ಟ್ ಸರ್ಕಾರ ಇದು. ಗ್ಯಾರಂಟಿ ಇಲ್ದಾರ ಸರ್ಕಾರ, ವೇಸ್ಟ್ ಸರ್ಕಾರ ಇದು. ಎಲ್ಲ ಹೋಗಿದ್ದಾರೆ, ಬಾಗಲಕೋಟೆಗೆ ಹೋಗಿದ್ದಾರೆ. ಅಲ್ಲೆಲ್ಲ ಎಲೆಕ್ಷನ್ ನಡೀತಾ ಇಲ್ಲ. ದಾವಣಗೆರೆ ಅಲ್ಲಿ ಹೋಗಿದ್ದಾರೆ. ಟಿಕೆಟ್ ಕೊಡಿ, ಮತ್ತೊಂದು ಕೊಡಿ, ನಮ್ಮ ಎಲೆಕ್ಷನ್ ಬನ್ನಿ, ಓಟ್ ಹಾಕಿ, 5 ಗ್ಯಾರಂಟಿ ಕೊಡ್ತೀವಿ, 10 ಗ್ಯಾರಂಟಿ ಕೊಡ್ತೀವಿ. ಈ ಜನ ಕಷ್ಟ ಬಿದ್ದು ಸಾಯ್ತವ್ರು. ಇಲ್ಲಿ ಬಂದು ಒಂದ್ ದಿವಸ ಏನಾದ್ರು ಕೇಳಿದಾರ? ಸಾರಿಗೆ ಸಚಿವ ಇದ್ರ ಬಗ್ಗೆ ಮಾತಾಡಿದಾರ? ರಾಮಲಿಂಗಾರೆಡ್ಡಿ ಸ್ವಾಮಿಗಳು ಮಾತಾಡಿಲ್ಲ. ಏನಕ್ಕೆ? ಅವ್ರಿಗೆ ನ್ಯೂಸ್ ಇಲ್ವಲ್ಲ, ಬಿರಿ ಇಲ್ವಾ? ಅವ್ರು ಬಂದು ಪ್ರತಿಪಕ್ಷಗಳಾದ್ರೂ ನಿಮ್ ಜೊತೆಗೆ ನಿಂತಿದಾರ? ಯಾರು ನಿಂತಿಲ್ಲ. ವೇಸ್ಟ್ ಜನಗಳೇ ನಮ್ ಜೊತೆ ನಿಂತಿರೋರು. ಆಟೋ ಡ್ರೈವರ್ಸ್ ಗಳೇ ನಿಂತಿರೋದು, ಇನ್ಯಾರು ನಿಂತಿಲ್ಲ. IPL ಟಿಕೆಟ್ ಬೇಕು ಅವ್ರಿಗೆ. ವೋಟ್ ಹಾಕೋ ಜನಗಳು ಬೇಡ, ಆಟೋ ಡ್ರೈವರ್ಗಳು ಬೇಡ. ಅವ್ರಿಗೆ ಫ್ರೀ ಬೇಕು, IPL ಟಿಕೆಟ್ ಬೇಕಷ್ಟೇ. ಸರಿನಾ? ಆಟೋ ಡ್ರೈವರ್ ಏನಕ್ಕೆ ಹೇಳಿ? ವೋಟ್ ಗೊತ್ತಾಗ ಮಾತ್ರ ಆಟೋ ಡ್ರೈವರ್ಗಳು ಬೇಕು. ಯಾರು ಸ್ಪಂದಿಸ್ತಾ ಇಲ್ಲ. ಅಲ್ಲಿ ಗಾಡಿ ಗ್ಯಾಸ್ ಖಾಲಿಯಾಗಿದೆ. ತಳ್ಳಿ ನಮ್ದು ಸುಸ್ತಾಯ್ತು. ಅಯ್ಯೋ ಪಾಪ. ಏನ್ ಮಾಡೋದ್ ಮೇಡಮ್? ಇನ್ನು ಊಟ ಮಾಡಿಲ್ಲ, ನಾಷ್ಟ ಮಾಡಿಲ್ಲ, ಎಲ್ಲಿ ಗಾಡಿ ಗ್ಯಾಸ್ ಖಾಲಿ ಆಗುತ್ತೋ ಅನ್ನೋ ತರ ಆಗ್ಬಿಟ್ಟೈತೆ. ಏನ್ ಮಾಡೋದ್ ಹೇಳಿ? ಈ ತರ ಅಲ್ಲ, ಇದು ದಿನಕ್ಕೆ ಎಷ್ಟು ಆಗ್ತಾ ಇದಾರೆ ಮೇಡಮ್? 500 ಇಲ್ಲ 400 ಇಲ್ಲ 300 ಅಷ್ಟೇ ಮೇಡಮ್. ಅದ್ರ ಮೇಲೆ ಗ್ಯಾಸ್ ಅಲ್ಲ ರೀ, ಜೀವನ ನಡೆಯುತ್ತೆ ಆಗ್ತಾ ಇಲ್ಲ ಮೇಡಮ್, ಆಗ್ತಾ ಇಲ್ಲ. ಗಾಡಿ ತಳ್ಳಿನೇ ತಳ್ಳಿನೇ ಎರ್ದೋಗ್ತದೆ. ಇದು ಏನ್ ಹೇಳೋದು? ಇದಕ್ಕೆ ತೋರ್ಸಿ ಜನರಿಗೆ ತೋರ್ಸಿ. ನೋಡಿ ಗಾಡಿ ತಳ್ಳಿನೇ ಎರ್ದೋಗ್ಬಿಟ್ಟೈತೆ. ಪಾಪ ಸರ್. ಬಿದ್ದಿರೋದು ಗಾಡಿ ತಳ್ಳಾಕ್ ಹೋಗ್ತೀವಿ. ಎಲ್ಲಿ? ನಿನ್ನೆ ಸಾಯಂಕಾಲ ಗಾಡಿ ತಳ್ಳಿ ಪೆಟ್ರೋಲ್ ಹಾಕೊಂಡ್ ಮುಂದೆ 1/2 ಲೀಟರ್. ಸಾರಿ ಸರ್, ಬಹಳ ಬೇಜಾರಾಗ್ತಾ ಇದೆ.
ಸೋ ಸ್ಯಾಡ್ ಏನ್ ಹೇಳೋದು ಸೋ ಸ್ಯಾಡ್ ಸೋ ಸ್ಯಾಡ್ ಸೋ ಸ್ಯಾಡ್. ಯಾವ ಸರ್ಕಾರ ಆಗ್ಲಿ ಏನೇ ಅಟ್ಲೀಸ್ಟ್ ಯೂನಿಯನ್ ಆಗ್ಲಿ ಸ್ಪಂದಿಸಿದ್ರೆ ನಮ್ಗೇನೋ ಆಗುತ್ತೆ ಮೇಡಮ್. ಯಾರು ಒಬ್ರು ಬರಲ್ಲ, ಒಬ್ರು ಇದಕ್ಕೆ ಸ್ಪಂದಿಸ್ತಾನೆ ಇಲ್ಲ. ಮನೇಲಿ 2 ಹೆಣ್ಮಕ್ಳು ಬಿಟ್ಟು ಬಂದಿರೋದು, ಚಿಕ್ಕ ಹೆಣ್ಮಕ್ಳು, ಆ ಹೆಣ್ಮಕ್ಳು ಗಂಟೆ ಕಾಯ್ಕೊಂಡು ಬಂದಿರೋದು. ಸರ್ಕಾರಗಳು ನೋಡಿ ಯಾವ್ದೋ ಒಂದು 2 ಉಪಚುನಾವಣೆಯನ್ನ ಗೆಲ್ಸ್ಕೊಳಕ್ಕೋಸ್ಕರ ಇಡೀ ಸರ್ಕಾರ ಹೋಗಿ ದಾವಣಗೆರೆ ಬಾಗಲಕೋಟೆ ಕುಂತ್ಕೊಂಡ್ರೆ ಇಲ್ಲಿ ನಗರ ಪ್ರದೇಶದಲ್ಲಿ ಆಟೋ ಚಾಲಕರು ಯಾವ ರೀತಿಯಾಗಿ ಕಷ್ಟಗಳನ್ನ ಅನುಭವಿಸ್ತಾ ಇದಾರೆ ಅಂತಂದ್ರೆ ರಾತ್ರಿ ಇಡೀ ಇಲ್ಲ ಮಲ್ಕೊಂಡು ಊಟ ಇಲ್ಲ, ಗ್ಯಾಸ್ ಸಿಕ್ಕಿದ್ರೆ ಸಾಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಚಾಲಕರು ಇರ್ತಕ್ಕಂಥದ್ದು. ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ, ದಯಮಾಡಿ ನೀವು ಗ್ಯಾರಂಟಿ ಯೋಜನೆಗಳನ್ನ ಏನು ಕೊಡ್ತಾ ಇದೀರಿ, ನಮಗೂ ಕೂಡ ಈ ಗ್ಯಾಸ್ ಸಮಸ್ಯೆ ಮುಗಿಯೋವರೆಗೂ ಕೂಡ ವಾರ್ಷಿಕ ಒಂದ್ ತಿಂಗಳಿಗೆ 15,000 ರೂಪಾಯಿಗಳನ್ನ ಕೊಡ್ಲೇಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವ್ರಿಗೆ ನಾವು ಮನವಿ ಮಾಡ್ತೇವೆ. ಕೊಡಿ, ಯಾವ್ದಾರ ಕೊಡಿ, ಆಗ್ತಾ ಇಲ್ಲ, ನಮಗೆ ಜೀವನ ಮಾಡಕ್ ಆಗ್ತಾ ಇಲ್ಲ. ಇವತ್ತು ನಾವು 1,000 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡ್ರ ಅಂತ ಅಂದ್ರೆ 1,500 ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ. 1,000 ರೂಪಾಯಿ ಗ್ಯಾಸ್ಗೆ ಆಗ್ತಾ ಇದೆ. ನಮ್ಮ ಮನೆ ಮಟ್ಟ ಏನಾಗಬೇಕು, ನಮ್ಮ ಹೆಂಡತಿ ಮಕ್ಳು ಏನಾಗಬೇಕು, ಈ ರೀತಿಯಾಗಿ ಗ್ಯಾಸ್ ಹಾಕ್ಸ್ಕೊಳ್ಳೋದ್ರ ಜೀವನ ಮುಗ್ದೋಗ್ಬಿಟ್ಟಿದೆ. ದಿನನಿತ್ಯ ಇದೇ ಸಮಸ್ಯೆಗಳು ಬರ್ತಾ ಇದ್ರಂತದ್ ನಮಗೆ. ಇಲ್ಲಿ 89 ರೂಪಾಯಿ 52 ಪೈಸೆ ಇದ್ರೆ ಉಳಿದ ಬಂಕ್ಗಳಲ್ಲಿ 120 ರೂಪಾಯಿ 130 ರೂಪಾಯಿ ಆಟೋ ಚಾಲಕರು ಈ ರೀತಿಯಾಗಿ ಸುಲಿಗೆ ಮಾಡ್ತಾ ಇದ್ರೆ ನಾವು ಬದುಕೋದು ಹೇಗೆ? ಇಲ್ಲ, ಊಟಕ್ಕೆ ಇದಿಲ್ಲ ಅಂತ ಹೇಳ್ಬಿಟ್ಟು ಇದ್ರ ನಂಬ್ಕೊಂಡು ಎಷ್ಟು ಜನ ಜೀವನ ಇದ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಹಾಳಾಗ್ ಹೋಗ್ಬೇಕು ಇಷ್ಟೇ. ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಇನ್ನೇನ್ ಹೇಳೋಣ ಹೇಳಿ? ಗ್ಯಾಸ್ ಇಲ್ಲ ಹಂಗಂದ್ರೆ ನೋಡ್ರಿ, ಅವ್ರ ಕಾಲು ಇಲ್ಲ, ಅವ್ರ ಕೈ ಇಲ್ಲ, ಹೆಂಗ್ರಿ ಅವ್ರು ಓಡಾಡೋದು? ಅವ್ರಿಗೆ ಊಟ ಬೇಡವಾ? ಅವ್ರ ಮನೆ ಇಲ್ವಾ? ಇವ್ರ ಮನೆ ಇದೆ. ಇವ್ರು ಹೋಗಿ ಗ್ಯಾಸು ಟ್ಯಾಂಕ್ ಹಿಂಗೆಲ್ಲ ಇವ್ರ ಮನೆಗೆ ತುಂಬ್ಕೊಂತಾರೆ. ಇವ್ರು ಇಲ್ಲಿ ಇದ್ದವ್ರಿಗೆಲ್ಲ ಬೇಡವಾ? ಅವ್ರೇನ್ ಮಾಡೋಣ ಹೇಳಿ? ಹಿಂಗೆ ಮಾಡ್ತಾ ಇದ್ರೆ ಎಲ್ಲಾರು ನೇಣ್ ಹಾಕೊಂಡು ಸಾಯೋದೆ. ಮೇಡಮ್, ಅವ್ರ ಪರಿಸ್ಥಿತಿ ನೋಡ್ತೀರಾ, ನಿಮ್ ಕಣ್ಣಲ್ಲಿ ನೀರ್ ಅಲ್ಲ, ಬಂದಿತ್ತು. ನೀನು ಬಹಳ ಜನ ಏನೇನೋ ಮಾತಾಡ್ತಾರೆ, ಬಟ್ ನಾನು ಹೋದಾಗ ಹೆಣ್ಮಗಳು ಕೈ ಮುಗಿದು ಕೇಳ್ಕೊಂಡ್ಲು, ಪ್ಲೀಸ್ 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 ಅಂತ. ಅದು ನನಗೆ ಭಾಳ ಹಟ್ಟಾಯ್ತು. ಎಷ್ಟು ಅಸಹಾಯಕತೆ ಇದ್ದರೆ ಒಂದು ಮಾಧ್ಯಮಗಳ ಮುಂದೆ ಕೈ ಮುಕ್ಕೊಂಡು ಅವರು ಸುಮ್ಮನೆ ಬಂದಿಲ್ಲ. ಅವರು ತಮ್ಮ ಕಾಲ ಮೇಲೆ ತಾವು ಗಂಡು ಮಕ್ಕಳಿಗಷ್ಟೇ ಸೀಮಿತವಾದಂಥ ಆಟೋ ಚಾಲನೆಯನ್ನು ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನನ್ನ ಜೀವನ ನಾನು ನಡೆಸಬೇಕು ಅಂತ ಗಟ್ಟಿಗಿಟ್ಟಿಯಾಗಿ ಬಂದು ಅವರು ಆಟೋ ಓಡಿಸ್ತಾ ಇರೋವಂಥವ್ರು. ಅವರು ಗಂಡು ಮಕ್ಕಳಿಗೆ ಸರಿ ಸಮಾನವಾಗಿ ಅಂಥ ಹೆಣ್ಮಕ್ಳು ಇವಾಗ ಅಸಹಾಯಕರಾಗಿ ಕೈ ಮುಗಿದು ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡಿ, ನನ್ನ ಗಂಡ ಮಕ್ಕಳು ಉಪವಾಸ ಇದ್ದಾರೆ ಅಂತ ಅಂದಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತಾ ಬರಲ್ವ? ಒಬ್ಬ ಹೆಣ್ಮಗಳಾಗಿ ನನ್ನ ಕಣ್ಣಲ್ಲಿ ನೀರು ಬರುತ್ತಾ ಬರಲ್ವ? ಇವ್ರಿಗೆಲ್ಲ ಇದು ಡ್ರಾಮಾ ಇವೆಲ್ಲ ಇವ್ರು ಅನುಭವಿಸಿರಲ್ಲ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಕುಂತು ಟೈಪ್ ಹೊಡೆಯೋರು, ಇವ್ರಿಗೆ ಗೊತ್ತಿರಲ್ಲ ಇವೆಲ್ಲ ಕಷ್ಟಗಳು. ಯಾಕಂದರೆ ಅವ್ರ ಮನೇಲಿ ಆಟೋ ಡ್ರೈವರ್ಸ್ ಇದ್ದಾರೋ ಇಲ್ವೋ, ಅವ್ರ ಜೀವನಗಳ ಬಗ್ಗೆ ಇವ್ರಿಗೆ ಕಲ್ಪನೆ ಇದೆಯೋ ನನಗೆ ಗೊತ್ತಿಲ್ಲ. ಇವ್ರು ರಾಜಕೀಯ ಮಾಡ್ಕೊಂಡು ಬೇಳೆ ಬೇಯಿಸ್ಕೊಳ್ಳೋರು. ಇವರು ಅಂದ ತಕ್ಷಣ ಪುಸ್ತಕ ಅಂತ ಕೋಪ ಬಂದುಬಿಡುತ್ತೆ ಇವ್ರಿಗೆ. ಬಟ್ ಕಷ್ಟ ಸುಖಗಳನ್ನು ನೋಡಿದವ್ರಿಗೆ ಅದು ಗೊತ್ತಿರುತ್ತೆ. ಆ ಹೆಣ್ಮಗಳು ಒಂದಿನ ಬಾಡಿಗೆ ಕಟ್ಟಿಲ್ಲ ಅಂತ ಮನೆಯಿಂದ ಹೊರಗಾಕಿದ್ದಾರಂತೆ ಓನರು. ಇದೆಲ್ಲ ಹೇಳ್ಕೊಳಕ್ಕಾಗಲ್ಲ ಮೇಡಮ್. ಆ ನೇರ ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ. ನಾವು ದುಡ್ಕೊಂಡು ತಿನ್ನಕ್ಕೆ ಬಂದಿದ್ದೀವಿ. ನಮ್ಗೆ ಗ್ಯಾಸ್ ಇದ್ರೆ ನಾವು ಯಾರಿಗೂ ಭಿಕ್ಷೆ ಬಿಡ್ತಾ ಇರಲಿಲ್ಲ. ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ನಾವೇನು ಮಾಡೋಣ? ಆಮೇಲೆ ಆಟೋ ಓಡಿಸೋರು ಭಾಳಷ್ಟು ಜನ ವಯಸ್ಸಾದವರು. ನಾನು ಇವತ್ತು ಹೋಗಿದ್ನಲ್ಲ ಫೀಲ್ಡಿಗೆ, ಭಾಳಷ್ಟು ಜನ ವಯಸ್ಸಾದವರು. ದ ಲಾಸ್ಟ್ ಆಪ್ಷನ್ ಅವ್ರಿಗೆ ಆಟೋ. ಇಲ್ಲಿ ಸಿಗುತ್ತೆ ಅಂತ 15 ಕಿಲೋಮೀಟ್ರಿಂದ ಇಲ್ಲಿಗೆ ಬರ್ತಾರೆ. ಇಲ್ಲಿ ನೋ ಸ್ಟಾಕ್ ಅಂತ. ಪಾಪ ಯಾರ ರಣ ಬಿಸಿಲಲ್ಲಿ ಅವ್ನು ನೋಡ್ತಾ ಇದ್ರೆ ಪಾಪ ಭಾಳ ಬೇಜಾರಾಗುತ್ತೆ ಪ್ರಭು. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಮೇಡಮ್. 15 ಕಿಲೋಮೀಟ್ರಿಂದ ಬಂದೆ ಮೇಡಮ್, ಇಲ್ಲಿ ಕೊಡ್ತಾ ಇದ್ದಾರೆ ಗ್ಯಾಸು ಅಂತ ನೋಡಿದರೆ ಇಲ್ಲೂ ಮುಚ್ಚಿಬಿಟ್ಟಿದ್ದಾರೆ ಮೇಡಮ್. ನಂಗೆ ವಯಸ್ಸಾಗಿದೆ ಮೇಡಮ್, ಆಟೋ ತಳ್ಳೋಕ್ಕಾಗಲ್ಲ ಮೇಡಮ್, ಏನು ಮಾಡಲಿ ಮೇಡಮ್? ನಾನು ಮಕ್ಕಳೆಲ್ಲ ಬಿಟ್ಟೋಗ್ಬಿಟ್ಟಿದ್ದಾರೆ ಮೇಡಮ್, ಆಟೋ ಓಡಿಸಿ ನಾನು ನನ್ನ ಹೆಂಡತಿ ಜೀವನ ಮಾಡ್ತೀವಿ ಮೇಡಮ್ ಅಂತಾರೆ. ಕಷ್ಟ ಅಲ್ವಾ? ಅವ್ರಿನ್ನು ಭಿಕ್ಷೆ ಬಿಡ್ತಾ ಇದ್ದಾರಾ? ಈಗ ಅವ್ರು ಕೇಳ್ತಾ ಇರೋದು ಸರಿಯಾಗಿದೆ. ಏನು ಅಂತಂದರೆ, ನೀವು ಈಗ ಹೆಣ್ಮಕ್ಳೇನು ಕೇಳಿದ್ರು ನಮಗೆ ದುಡ್ಡು ಕೊಡೋ ಶಕ್ತಿ ಇಲ್ಲ ಅಂತ. ನೀವು ಹೆಣ್ಮಕ್ಳಿಗೆ ಒಳ್ಳೇದಾಗಲಿ ಅಂತ ನೀವು ಶಕ್ತಿ ಯೋಜನೆ ತಂದ್ರಿ, ಹೌದಾ? ಫ್ರೀ ಬಸ್ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ನೀವು 2,000 ರೂಪಾಯಿ ಗೃಹಲಕ್ಷ್ಮಿ ತಂದ್ರಿ. ಅದೇ ರೀತಿ ಇವತ್ತು ನೀವು ಗ್ಯಾಸ್ ಕೊಡಿ, ಇಲ್ದಿದ್ರೆ ಅವ್ರಿಗೆ ಪರಿಹಾರ ಕೊಡಿ. ಹೆಂಗೆ ಜೀವನ ಮಾಡ್ಬೇಕು ಅವರು? ಅವ್ರಿಗೇನು ನಮ್ಮ ಥರ ತಿಂಗಳು ಸಂಬಳದವ್ರ? ಇಲ್ದಿದ್ರೆ ಶ್ರೀಮಂತರ? ಇಲ್ದಿದ್ರೆ ತುಂಬ ಮಾಡಿಟ್ಕೊಂಡವ್ರ? ಅಂಥವ್ರು ಯಾರು ಆಟೋ ಓಡಿಸಲ್ಲ ಪ್ರಭು. ಜೀವನ ಕಷ್ಟ ಇರೋರೇ ಆಟೋ ಓಡಿಸೋದು. ದಿನ ದುಡಿದ್ರೇ ಆಗೋದು ಅವ್ರಿಗೆ ಜೀವನ. ಅಂಥವ್ರು ಏನು ಮಾಡ್ಬೇಕು ಹೇಳಿ? ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕಲ್ವಾ? ನೋಡಬೇಕಲ್ಲ ಅವ್ರನ್ನ. ನಿಮ್ಗೆ ಹೇಳ್ತೀನಿ, ರಾಜಾಜಿನಗರದ ಗ್ಯಾಸ್ ಬಂಕಿಂದ ಹಿಡಿದು
ಹತ್ತತ್ರ ಮಲ್ಲೇಶ್ವರಂ ಇದೆಯಲ್ಲ, ಅದು ಏನು ಮಲ್ಲೇಶ್ವರಂಗೂ ರಾಜಾಜಿನಗರ್ಗೂ ಲಿಂಕ್ ರೋಡ್ ಇದೆಯಲ್ಲ, ಫ್ಲೈಓವರ್, ಅಲ್ಲಿವರೆಗೂ ಕ್ಯೂ. ವಯಸ್ಸಾದವ್ರು ಪಾಪ ಹಿಂಗಂತಾರೆ, ನಾನು ಹೋಗುವಾಗ ಮೇಡಮ್ ಊಟನೇ ಮಾಡಿಲ್ಲ ಮೇಡಮ್, ತಿಂಡಿನೇ ತಿಂದಿಲ್ಲ ಮೇಡಮ್ ಅಂದಾಗ ಎಷ್ಟು ಹೊಟ್ಟೆ ಉರಿಯುತ್ತೆ ಹೇಳಿ. ಹಾಂ, ಬೆಳಗ್ಗೆ ಮೇಡಮ್ ರಾತ್ರಿಯಿಂದ ಇಲ್ಲೇ ಇದ್ದೀನಿ ಮೇಡಮ್. ಸಹಾಯಕತೆ, ಅಸಹಾಯಕತೆನ ಆಡ್ಕೋಬಾರ್ದು ಪ್ರಭು. ಭಾಳಷ್ಟು ಜನ ನೀವುಗಳೇನು ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮಲ್ಲಿ ನೀವೆಲ್ಲ ಕಮೆಂಟ್ ಮಾಡ್ತಿರಲ್ಲ ಒಬ್ಬರ ಅಸಹಾಯಕತೆಯನ್ನು ನೋಡಿ. ಒಬ್ಬರು ಅಳು ನೋಡಿ ಏನು ಡ್ರಾಮಾ ಮಾಡ್ತಾರೆ, ನೋಡಿ ಏನು ಮಾಡ್ತಾ ಇದ್ದಾರೆ. ಹೋಗಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡು, ಆಟೋ ಯಾಕೆ ಓಡಿಸ್ತೀಯಾ? ನಿನ್ನ ಆಟೋ ಯಾರು ಓಡಿಸಂತ ಅಂದಿದ್ದು? ಒಬ್ಬರ ಅಸಹಾಯಕತೆಯನ್ನು ಆಡ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಮೃಗೀಯವಾದಂಥ ವರ್ತನೆ ಇನ್ನೊಂದಿಲ್ಲ ಹೇಳ್ತೀನಿ. ಹೌದಲ್ವಾ? ಇಂಥದ್ದು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಇವರೆಲ್ಲ? ಆಯ್ತು, ಎಲೆಕ್ಷನ್ ಬಹಿರಂಗ ಪ್ರಚಾರ ಮುಗಿದಿದೆ. ಸರ್ಕಾರ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರು ಬಹಿರಂಗ ಪ್ರಚಾರ ಮುಗಿದಿದೆ. ರಾಜಕೀಯ ಮಾಡಿದ್ದಾಯಿತು. ದಯವಿಟ್ಟು ನೋಡಿ, ಅವ್ರ ಜೀವನ ನಡಿಬೇಕಲ್ಲ. ಕರೆದು ಮಾತಾಡಿಸ್ರಿ, ಅವ್ರ ಸಮಸ್ಯೆಗಳನ್ನು ಏನಂತ ತಿಳ್ಕೊಳ್ಳಿ. ಏನು ಬೆಸ್ಟ್ ನೀವು ಆಪ್ಷನ್ ಏನು ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನಾದರೂ ಮಾಡಿ. ಅಸಹಾಯಕತೆ ಅವ್ರಿಗೆ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ, ನಮ್ಮನ್ನು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ. ತಲೆ ಕೆಡಿಸ್ಕೊಳ್ಳಿ, ಅದಕ್ಕೆ ನಿಮ್ಮನ್ನು ಸರ್ಕಾರಗಳನ್ನು ಆಯ್ಕೆ ಮಾಡಿರೋದು. ಜಾಣ ಕುರುಡು ಜಾಣ ಕಿವುಡು ಬೇಡ. ಅಂಥವರ ಪರವಾಗಿ ಇದ್ರೇ ನಾಳೆ ನಿಮಗೂ ಓಟ್ ಸಿಗೋದು. ಓಕೆ, ಇದು ಪರಿಸ್ಥಿತಿ. ಈ ಮಧ್ಯೆ ನಿರ್ನಾಮ ಮಾಡಿಬಿಡ್ತೀನಿ, ಮಣ್ಪಾಲು ಮಾಡಿಬಿಡ್ತೀನಿ, ಇನ್ನಿಲ್ಲದಂಗೆ ಹುಟ್ಟಡಗಿಸ್ಬಿಡ್ತೀನಿ, ನಾಗರಿಕತೆಯನ್ನೇ ಸರ್ವನಾಶ ಮಾಡಿಬಿಡ್ತೀನಿ ಅಂತ ಒಬ್ಬ ಹುಚ್ಚ ಇಡೀ ಪ್ರಪಂಚಕ್ಕೆ ಮಾರಕ ಆಗಿದ್ದಾನೆ.